ರೈತರಿಗೆ ಮೇಲ್ಮನವಿಗೆ ಅವಕಾಶ ನೀಡದೆ ಅರಣ್ಯ ಇಲಾಖೆ ಬೆಳ್ಳಂಬೆಳಗ್ಗೆ ಆಕ್ರಮಣಕಾರಿಯಾಗಿ ಬಂದು ರೈತರ ಜಮೀನನ್ನು ವಶಪಡಿಸಿಕೊಂಡಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿ ನಡೆಯಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದರು. ಭಾನುವಾರ ಬೆಳಗ್ಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಜೊತೆ ಸಮಾಲೋಚನೆ ನಡೆಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು, ಗೋಳಿಕಟ್ಟ ಗ್ರಾಮದ ಕಾಮಧೇನು ಹಾಲು ಮತ್ತು ಹಣ್ಣು ಸಂಸ್ಕರಣಾ ಸಂಸ್ಥೆಗೆ ಸೇರಿದ ಜಾಗದಲ್ಲಿ ರೈತರು ಭತ್ತ, ಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದಾರೆ. ಇಲ್ಲಿರುವ ರೈತರು ಪಾಕಿಸ್ತಾನದವರು ಅಥವಾ ಬಾಂಗ್ಲಾದೇಶದಿಂದ ಬಂದವರು, ಅವರೆಲ್ಲರೂ ಭಾರತೀಯರು. ಸರ್ಕಾರ ಇವರಿಗೆ ಮತದಾನದ ಹಕ್ಕು ನೀಡಿದೆ. ಇಲ್ಲಿನ ರೈತರು ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟುತ್ತಾರೆ. ಹಾಗಿದ್ದ ಮೇಲೆ ರೈತರ ಮೇಲೆ ದೌರ್ಜನ್ಯ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಆಕ್ರಮಣದ ಹಿಂದೆ ಯಾರಿದ್ದಾರೆ ಎಂದು ಸಂಶಯ ವ್ಯಕ್ತಪಡಿಸಿದರು. ಈ ಸಂಸ್ಥೆಗೆ ಸಂಬಂಧಿಸಿದ ಜಾಗದ ಕುರಿತು ನ್ಯಾಯಾಲಯದಲ್ಲಿ ಬಂದ ಆದೇಶವನ್ನ ಒಪ್ಪಿಕೊಳ್ಳೋಣ, ಆದರೆ ಜಾಗವನ್ನ ಕುಲ್ಲಪಡಿಸಲು ಅಥವಾ ತನ್ನ ವಶಕ್ಕೆ ಪಡೆಯಲು ಕಾನೂನಿನಲ್ಲಿ ತನ್ನದೇ ಆದ ಒಂದು ರೀತಿ ನಿಯಮಗಳಿವೆ. ಅವರಿಗೂ ಕಾಲಾವಕಾಶ ನೀಡಬೇಕು. ರೈತರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಬೇಕಿತ್ತು. ತಡರಾತ್ರಿ ಇಂಗ್ಲಿಷ್ನಲ್ಲಿರುವ 20 ಪುಟಗಳ ಆದೇಶ ಪತ್ರವನ್ನ ನೀಡಿ ಹೋಗಿದ್ದಾರೆ ಎಂದು ರೈತರು ಹೇಳುತ್ತಾರೆ. ಮುಂಜಾನೆ 5 ಗಂಟೆಗೆ ಜೆಸಿಬಿ ಸಮೇತ ಪೊಲೀಸ್ ಬಂದೋಬಸ್ತ್ನಲ್ಲಿ ಬರುತ್ತಾರೆ ಎಂದರೆ ಇದರ ಹಿಂದೆ ಬಹುದೊಡ್ಡ ಹುನ್ನಾರವೇ ಇದ್ದಂತಿದೆ. ಅರಣ್ಯ ಇಲಾಖೆಯ ಈ ಕ್ರಮ ನಿಜಕ್ಕೂ ಖಂಡನೀಯ. ರೈತರ ಮೇಲೆ ಉದ್ದೇಶಪೂರ್ವಕವಾಗಿಯೇ ದೌರ್ಜನ್ಯ ನಡೆಸುತ್ತಿದೆ ಎನ್ನಿಸುತ್ತದೆ. ಯಾವ ಕಾರಣಕ್ಕೂ ರೈತರಿಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ. ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. 65 ವರ್ಷದಿಂದ ಇಲ್ಲಿರುವ ರೈತರನ್ನ ಸರ್ಕಾರ ಗುರುತಿಸಿ ಅವರಿಗೆ ಭೂಮಿಯನ್ನ ಸ್ವಲ್ಪವಾದರೂ ಭೂಮಿ ಮಂಜೂರಿ ಮಾಡುವ ಕೆಲಸ ಮಾಡಬೇಕು. ಇಲ್ಲಿನ ರೈತರನ್ನ ಏಕಾಏಕಿ ಒಕ್ಕಲೆಬ್ಬಿಸಿದರೆ ಇವರಿಗೆ ವಿಷ ಕುಡಿಯುವುದೇ ದಾರಿಯಾಗಲಿದೆ. ಹಾಗಾಗಿ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಎಂದು ಆಗ್ರಹಿಸಿದ್ರು. ಅವಕಾಶ ಕೊಡಬೇಕು. ಏಕಾಏಕಿ ಬಂದು ಈ ರೀತಿ ದಬ್ಬಾಳಿಕೆ ಮಾಡುವಂತದ್ದು ಇದು ಯಾವ ಸಂವಿಧಾನದಲ್ಲಿ ಇದೆ? ಇದು ಹಿಂದೆ ಯಾವ ಉದ್ದೇಶ ಇದೆ? ಈ ಜಾಗ 387 ಎಕರೆ ಇದು ಯಾವ ಹುನ್ನಾರ ಇದೆ? ಯಾರು ಇಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಏನೋ ಒಂದು ದೊಡ್ಡ ಬಲವಾದಂತ ಒಂದು ಸ್ಕ್ಯಾಮ್ ಇದೆ. ಈ ಜಾಗವನ್ನ ಯಾರೋ ಒಬ್ರು ಹೊಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಹೋಗಿ ನೀವು ಬೆಳಗ್ಗೆ ಮುಂಚೆ 4:15 ಗಿಡ ನೆಡಿ ಅಂತ ಎಲ್ಲರೂ ಹೇಳಿದ್ಯಾ? ಆರ್ಡರ್ ಅಲ್ಲಿ ವಶಪಡಿಸ್ಕೊಳ್ಳಿ ಅಂತ ಹೇಳಿದೆ. ಬೇಕಾದಷ್ಟು ಇದೇ ರೀತಿ ವಶಪಡಿಸ್ಕೊಳ್ಬೇಕು ಅಂತಿದೆ. ಈ ರೀತಿ ನಿಮ್ ಜಾಗಕ್ಕೆ ಬಂದು ಈ ರೀತಿಯಲ್ಲಿ ಬಂದು ಇದ್ದಕ್ಕಿದ್ದಂಗೆ ಮಾಡುವಂತದ್ದು ಯಾವ ನ್ಯಾಯ ಇದೆ? ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.